ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಷ್ಟು ದಿನ ಆಯ್ತಲ್ವಾ ಈ ಥರ ಹೇಳಿ, ತುಂಬ ದಿನ ಆದಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇವತ್ತು ವೀಕೆಂಡ್ ಆಗಿರೋದ್ರಿಂದ ಇಲ್ಲೇನಾದರೂ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳಿ SRS ಹಿಲ್ಸ್ಗೆ ಹೋಗ್ತಾ ಇದ್ದೀವಿ. ರೇವಣಸಿದ್ದೇಶ್ವರ ಬೆಟ್ಟ, ಅದು ರಾಮನಗರದಲ್ಲಿರೋದು. ಹಾಗಾಗಿ ನೋಡೋಣ, ಅಂದರೆ ಫಸ್ಟ್ ಟೈಮ್ ಹೋಗ್ತಿರೋದು, ನಾವು ಕೂಡ ಯಾವತ್ತೂ ಹೋಗಿರಲಿಲ್ಲ. ಹಾಗಾಗಿ ವೀಕೆಂಡ್ ಇತ್ತಲ್ವ, ಸಂಡೇ, ಸೊ ಹೋಗಿ ನೋಡ್ಕೊಂಬರೋಣ ಅಂತ ಹೊರಟಿದ್ದೀವಿ. ಸೊ ಲೆಟ್ಸ್ ಗೋ. ಫುಲ್ ಟಿಪ್ ಟಾಪ್ ಆಗಿ ರೆಡಿಯಾಗಿ ಕುತ್ಕೊಂಡ್ಬಿಟ್ಟಿದ್ದಾರೆ. ಹೆಂಗೆ ನಾವು ಸೂಪರ್. ಮಾತಾಡಿ. ಏನು ಹೊಟ್ಟೆ ಹಸುವಾಗ್ತಿದೆ, ಏನು ಕಾಣಿಸ್ತಾ ಇಲ್ಲ ತಿನ್ನಕ್ಕೆ. ಲೇಟ್ ಆಯ್ತು, ಇಷ್ಟೊತ್ತಿಗೆ ರೀಚ್ ಆಗಿರ್ಬೇಕಿತ್ತು, ಬಟ್ ಲೇಟ್ ಆಯ್ತು. ಎಲ್ಲಿ ಬ್ರೇಕ್ಫಾಸ್ಟಿಗೆ ಎಲ್ಲಿ ನಿಲ್ಸೋಣ ಅಂತ ನೋಡ್ತಾ ಇದ್ದೀವಿ. ರಾಮನಗರ ಆಗಿರೋದ್ರಿಂದ ಅಲ್ಲಿ ರೇಣುಕಾಂಬ ತಟ್ಟೆ ಇಡ್ಲಿ ತುಂಬ ಫೇಮಸ್ಸು, ರೇಣುಕಾಂಬ ಇಡ್ಲಿ. ಹಾಗಾಗಿ ಕೂಡ ಸಿಗುತ್ತೆ, ಬಿಡ್ದಿಲೂ ಸಿಗುತ್ತೆ. ಹೌದು, ಬಿಡ್ದಿದ್ದು ಇಷ್ಟ ಆಗುತ್ತೆ, ಬಟ್ ಅದೇ ನನಗೆ ರೇಣುಕಾಂಬದ್ದು ತುಂಬ ಇಷ್ಟ. ಯಾಕಂದರೆ ಅಲ್ಲಿ ಇಡ್ಲಿ ತುಂಬ ಚೆನ್ನಾಗಿರುತ್ತೆ, ಮತ್ತು ಆ ಚಟ್ನಿಗೆ ಸಿಕ್ಕಾಪಟ್ಟೆ ನನಗೆ ಕ್ರೇಜ್. ಹಾಗಾಗಿ ಅಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಇದೆ. ಇವಾಗ ಹೋಗಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು SRS ಹಿಲ್ಸ್ಗೆ ಹೋಗಬೇಕು. SRS ಹಿಲ್ಸ್ಗೆ ಹೋಗ್ತಾ ಇದೀವಿ. ಮುಂದೆ ಆಟೋ ಮೇಲೆ SRS ಅಂತಲೇ ಬರ್ತಿದೆ ಚಿನಿ. ಹಂಗೆ ಹೌದು ಅಲ್ವಾ? SRS ಹಿಲ್ಸ್ಗೆ ಹೋಗ್ಬೇಕಂದ್ರೆ 2 ರೂಟ್ ಇದೆ. ರಾಮನಗರಿಂದನೂ ಹೋಗ್ಬೋದು, ಮತ್ತೆ ಕಗ್ಲಿಪುರದಿಂದನೂ ಹೋಗ್ಬೋದು. ನಾವು ಯಾವ ರೂಟಲ್ಲಿ ಹೋಗ್ತಿರೋದು? ನೀನು ಇಡ್ಲಿ ತಿನ್ಬೇಕು ಅಂದೆ ಅಲ್ವಾ, ಸೊ ಅದಕ್ಕೆ ನಿನ್ನ ರಾಮನಗರ ರೂಟಲ್ಲಿ ಕರ್ಕೊಂಡು ಹೋಗ್ತಾರೆ. ಓಕೆ ಓಕೆ, ಇಡ್ಲಿಗೋಸ್ಕರ ನಾವು ರಾಮನಗರಿಂದ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಕಗ್ಲಿಪುರದಿಂದ ಹೋದರೆ ಚೆನ್ನಾಗಿದೆ ಅಂತ ನಾನು ಇನ್ನೊಂದು ಯಾವುದೋ ವೀಡಿಯೋದಲ್ಲಿ ನೋಡಿದೆ. ಬಿಕಾಸ್ ಅದು ರೋಡ್ ಎಲ್ಲ ತುಂಬ ಹಳ್ಳಿಗಳು ಸಿಗುತ್ತೆ, ತುಂಬ ಗ್ರೀನರಿ ಇದೆ ಅಂತ ಒಬ್ಬರು ಹೇಳಿದರು. ನೋಡೋಣ, ಬರ್ತಾ ಕಗ್ಲಿಪುರ ರೂಟಲ್ಲಿ ಬರ್ತೀವಿ. ಈಗ ಹೋಗ್ತಾ ರಾಮನಗರದಿಂದ ಹೋಗೋಣ. ಆ್ಯಕ್ಚುಲಿ ಇವತ್ತು ಔಟ್ಫಿಟ್ಟು ಮ್ಯಾಚ್ ಆಗಿಬಿಟ್ಟಿದೆ, ಬ್ಲೂ ಆ್ಯಂಡ್ ಬ್ಲೂ. ಚೆನ್ನಾಗಿ ಕಾಣಿಸ್ತಿದೆ, ಬಿಡಿ ಆಯಿತು. ನಾವು ಯಾವತ್ತಿದ್ರು ಹಂಗೆ ಆಗ್ಲೇ ಹಂಗೆ, ಇವಾಗ ಕೇಳಬೇಕಾ? ಅಯ್ಯೋ ದೇವ್ರೆ. ಏನು ಗೊತ್ತಾ ಗೈಸ್, ಬೇಗ ಹೊರಡೋಣ. ಯಾಕಂದರೆ ಬಿಸಿಲಿರೋದ್ರಿಂದ ಮೇಲೆ ಸ್ವಲ್ಪ ಒಂದು 300 ಸ್ಟೆಪ್ಸ್ ಏನೋ ಹತ್ತಬೇಕಂತೆ ಬೆಟ್ಟದ ಮೇಲೆ. ಅಂದರೆ ಕೆಳಗೆ ದೇವಸ್ಥಾನ ಇದೆ, ಬಟ್ ಅದು ಮೇಲೆ ಹೋಗ್ಬೇಕಂದ್ರೆ ಒಂದು 300 ಸ್ಟೆಪ್ಸ್ ಹತ್ತಬೇಕಂತೆ. ಹಾಗಾಗಿ ಸ್ವಲ್ಪ ಅರ್ಲಿ ಮಾರ್ನಿಂಗ್ ಹೊರಟ್ರೆ ಇನ್ನೂ ಚೆನ್ನಾಗಿರುತ್ತೆ ವ್ಯೂ ಎಲ್ಲ ಅಂತ ಅಂದ್ಕೊಂಡ್ವಿ. ಬಟ್ ಹೊರಡೋಷ್ಟರಲ್ಲಿ ಈಗ 8:45 ಮನೆ ಬಿಟ್ಟಿದ್ದು. ನಾನು 5:45ಗೆ ಎದ್ದೆ. ಪಾಪ ಹೋಗ್ಲಿ ಅಂತ, ಮಲ್ಕೊಳ್ಳಿ ಅಂತ ಇವತ್ತು ಬಿಟ್ಟೆ. ಯಾಕಂದರೆ ನೆನ್ನೆ ಸ್ಯಾಟರ್ಡೇ ಅವ್ರಿಗೆ ರಜಾ ಇರಲಿಲ್ಲ, ವರ್ಕಿಂಗು. ಇವತ್ತೊಂದೇ ದಿನ ರಜಾ ಸಿಗೋದಲ್ವಾ ಅಂತ ಪಾಪ ಅಂತ ಮಲ್ಕೊಳ್ಳಿ ಅಂತ ಬಿಟ್ಟೆ ಅಷ್ಟೇ. ಆಮೇಲೆ ಅಷ್ಟೇ ಅದಕ್ಕೇ ಸ್ವಲ್ಪ ಲೇಟ್ ಆಗಿಬಿಡ್ತು ಹೊರಡೋದು. ಬಟ್ ಇಟ್ಸ್ ಓಕೆ, ಸಂಜೆವರೆಗೂ ನಮ್ಗೆ ಏನೂ ಪ್ಲ್ಯಾನ್ಸ್ ಇಲ್ಲ ಇವತ್ತು. ಹಾಗಾಗಿ ಲೇಟಾಗಿ ಬಂದರೂ ಏನು ಪ್ರಾಬ್ಲಮ್ ಇಲ್ಲ. ಸಂಜೆ ಪ್ಲ್ಯಾನ್ ಏನಂತಂದರೆ RCB ಮ್ಯಾಚ್ ಗೈಸ್, ಇವತ್ತು ಫೈನಲ್ಸು. ಹೆಂಗನ್ಸ್ತಿದೆ? ಎಕ್ಸೈಟೆಡ್. ದೇವ್ರಿಗೆ ಹರಕೆ ಮಾಡ್ಕೊಳ್ಳೋಕ್ಕೆ ನಾ ಕರ್ಕೊಂಡು ಹೋಗ್ತಿರೋದು SRS ಹಿಲ್ಸ್ಗೆ. ಅಲ್ಲೇ ಒಂದು ಹರಕೆ ಆಗ್ತದೆ. ಹೌದಪ್ಪ, ನಮ್ಮ RCB ಈ ಸಲನೂ ಗೆದ್ಬಿಟ್ರೆ ಆಹಾ ಗೆಲ್ಲುತ್ತೆ ಅಂತ ಅನ್ಸುತ್ತೆ ಗೈಸ್. ನೋಡುವ ಏನಾಗುತ್ತೆ. ಗಾಗಲ್ಸ್ ಕೊಡೋ ಗೈಸ್. ಪ್ಯಾಸೆಂಜರ್ ಪ್ರಿನ್ಸಸ್ ಅಂತ ಹೇಳೋದು ಇವ್ರುಗಳು. ಏನು ಗೊತ್ತಾ, 5-5 ನಿಮಿಷಕ್ಕೂ ಒಂದೊಂದು ಕೆಲಸ ಕೊಡೋದು. ಗಾಗಲ್ಸ್ ಕೊಡು, ನೀರು ಕೊಡು, ಫೋನ್ ಚಾರ್ಜ್ಗೆ ಹಾಕು, ಅದು ಕೊಡು, ಇದು ಕೊಡು. ನೀನೇನಮ್ಮ ಪ್ಯಾಸೆಂಜರ್ ಪ್ರಿನ್ಸಸ್ ಥರ ಕೂತಿದ್ಯಾ ಆರಾಮಾಗಿ? ಡ್ರೈವಿಂಗ್ ಕಲ್ತ್ಕೊಂಡು ಓಡ್ಸಕ್ ಬಾ, ನಿನ್ಗೆ ಅವಾಗ ಗೊತ್ತಾಗತ್ತೆ. ಆಯ್ತು, ಇದೇನಾ ಚಾಲೆಂಜ್? ಈ ಬೆಂಗಳೂರು ಟ್ರಾಫಿಕಲ್ಲಿ ಮ್ಯಾನ್ಯುವಲ್ ಗಾಡಿ ಓಡಿಸ್ಬಾ, ಗೊತ್ತಾಗತ್ತೆ ಬಂಪರ್ ಟು ಬಂಪರ್. ಆಯ್ತು, ಓಡಿಸ್ತೀನಿ. ಎಲ್ಲ ಸಲ ಪ್ಯಾಸೆಂಜರ್ ಪ್ರಿನ್ಸಸ್ ತರ ಕುತ್ಕೊಬಿಡೋದು, ಪ್ಯಾಸೆಂಜರ್ ಪ್ರಿನ್ಸಸ್ ಅಂತ. ಏನು ಏನು ಏನಿಲ್ಲ ಬಿಡಮ್ಮ, ಯಾಕೀಗ ಅದೆಲ್ಲ. ಗೈಸ್, ನಾನು ಆ್ಯಕ್ಚುಲಿ ಡ್ರೈವಿಂಗ್ ಕ್ಲಾಸಸ್ಗೆ ಹೋಗ್ಬೇಕು ಅನ್ಕೊಂಡಿದ್ದೀನಿ. ಇವರೇ ಹೇಳ್ಕೊಡ್ತೀನಿ ಅಂತ ಹೇಳ್ತಾರೆ, ಬಟ್ ನನಗೆ ಇನ್ನೂ ನಂಬಿಕೆ ಇಲ್ಲ ಗೈಸ್. ಇನ್ನು ನನಗೆ ನಮ್ಮ ಹತ್ರ ಕಲಿಯೋದಕ್ಕೆ ಅದೃಷ್ಟ ಮಾಡಿರ್ಬೇಕು. ಏನು ಮಾಡೋಣ, ಬೇಡಪ್ಪ ಅಂತ ಅದೃಷ್ಟ ನನಗೆ ಬೇಡ. ನಾನು ಆ್ಯಕ್ಚುಲಿ ಕ್ಲಾಸಸ್ಗೆ ನಾನು ಯಾವಾಗಲೂ ಕಲ್ತ್ಕೋಬೇಕಾಗಿತ್ತು, ಆಯ್ತಾ? ಹೆಣ್ಮಗು ಯಾಕೆ ಚೆನ್ನಾಗಿ ಓಡಿಸ್ತೀನಿ ನಾನು, ಕಲ್ತ್ಕೊಂಡ್ಮೇಲೆ ತೋರಿಸ್ತೀನಿ. ಇವಾಗ ಏನು ಮಾತಾಡಲ್ಲ. ರೈಟ್ ಹೋಗ್ಬೇಕು ಅಂದ್ರೆ ಯಾವ ಕಡೆ ಇಂಡಿಕೇಟರ್ ಹಾಕ್ಬೇಕು? ರೈಟ್ ಹೋಗ್ಬೇಕಂದ್ರೆ ಲೆಫ್ಟ್ಗೆ ಇಂಡಿಕೇಟರ್ ಹಾಕ್ಬೇಕು, ಲೆಫ್ಟ್ ಹೋಗ್ಬೇಕಂದ್ರೆ ರೈಟ್ಗೆ ಹಾಕ್ಬೇಕು. ಅದಕ್ಕೆ ಹೇಳೋದು ಹೆಣ್ಮಗು ಅಂತ.
ಲೆಫ್ಟಿಗೆ ಇಂಡಿಕೇಟರ್ ಹಾಕ್ಬೇಕು. ಅಷ್ಟು ಗೊತ್ತಿಲ್ವಾ ಗೈಸ್? ನೋಡಿ ಇವರೆಲ್ಲ ಹೆಂಗ್ ಅನ್ಕೊಬಿಡ್ತಾರೆ ಅಂದ್ರೆ ನಮ್ಗೆ ಏನು ಗಾಡಿನೇ ಓಡಿಸಕ್ ಬರಲ್ಲ ಅಂತ. ಇವ್ರು ಬರೋದಕ್ಕಿಂತ ಮುಂಚೆ ನನ್ನ ಗಾಡಿ ಎಲ್ಲೆಲ್ಲ ತಗೊಂಡು ಹೋಗಿದ್ದೀನಿ, ಹೆಂಗೆ ಓಡಿಸಿದ್ದೀನಿ ಅನ್ನೋದು ಇವ್ರು ನೋಡಿಲ್ಲ. ಟೂ ವೀಲರ್ ನಾವು ರಜಿತ್ ಆತನ ಕರ್ಕೊಂಡು ಸಿಟಿಲೆಲ್ಲ ತಿರುಗಿಸಿದ್ದಾರೆ. ಹೌದು, ನಾನು ಆಕ್ಚುಲಿ ಫಸ್ಟ್ ಗಾಡಿ ಕಲ್ತಾಗ ನಾನು ನಿಜ ಹೇಳ್ಬೇಕಂದ್ರೆ ನಾನು ಯಾವ್ದಾರು ಹೇಳ್ಸ್ಕೊಳ್ಳಿಲ್ಲ. ನಮ್ಮ ಅಪ್ಪ ಒಂದಿನ ಕುತ್ಕೊಂಡ್ರು ಗಾಡಿ ಓಡಿಸೋದಕ್ಕೆ ಹೇಳ್ಕೊಟ್ರು, ಒಂದೇ ಒಂದಿನ. ಆಮೇಲೆ ಹೆಂಗ್ ಕಲ್ತ್ಕೊಂಡೆ ಅಂದ್ರೆ ನಂಗೆ ಗೊತ್ತಿಲ್ಲ. ಎಷ್ಟು ಕಡೆ ಓಡಾಡಿದೀನಿ ಅಂದ್ರೆ ಎಲ್ಲಾರನ್ನೂ ಕೂರಿಸ್ಕೊಂಡು ಟ್ರಿಪ್ಸ್ ಓಡಿಸಿದೀನಿ. ಈಗ ಮೈಸೂರು ಹೋಗಿದ್ಯಾ? ಹೋಗಿದ್ಯಾ ಸಿಟಿಲಾ? ಮೈಸೂರು ಪೊಲೀಸ್ ಯಾರು ನೋಡ್ತಿದ್ರೆ ಒಂದು ಫೈನ್ ಹಾಕಿ. ಯಾಕೆ ಟ್ರಿಪ್ಸ್ ಎಲ್ಲ ಇಲ್ಲ ಕಣಮ್ಮ. ಅದೆಲ್ಲ ಅದು ಆಗಿದೆ ಬಿಡಿ, ಹೆಲ್ಮೆಟ್ ಕಟ್ಟಿದ್ದೀನಿ ಆಯ್ತಾ. ಬಟ್ ಚೆನ್ನಾಗಿ ಓಡಿಸ್ತೀನಿ. ಒಂದು ಸ್ವಲ್ಪ ಏನು ಮೈಸೂರಲ್ಲಿ ಎಷ್ಟು ಕಮ್ಮಿ ಇವಾಗ ರೇರ್ ಆಗಿ ಅವಾಗ ಹೋಗೋದಲ್ವಾ, ಹೋದ್ರೂ ಹಿಂಗೆ ಜೊತೆಲಿ ಹೋಗ್ಬಿಟ್ಟು ಬಂದ್ಬಿಡ್ತೀನಿ. ಹಂಗಾಗಿ ಸ್ವಲ್ಪ ರೂಢಿ ಕಮ್ಮಿ ಆಗಿದೆ ಅಂದ್ರೆ ಏನು ಓಡ್ಸಕ್ಕೆ ಬರಲ್ಲ ಅಂತ ಅಲ್ಲ, ಸಕ್ಕಾಗಿ ಓಡಿಸ್ತೀನಿ ನಾನು ಗಾಡಿನ. ಅವಾರ್ಡ್ ಕೊಡ್ತಾರೆ, ಅವಾರ್ಡ್ ಹೌದು ಅವಾರ್ಡ್ ಕೊಟ್ಟಿದ್ದಾರೆ, ನಮ್ಮ ಮನೆಯವ್ರು ಕೊಟ್ಟಿದ್ದಾರೆ ನನಗೆ ಅವಾರ್ಡ್. ಯಾರು ನನ್ನ ಗಾಡಿ ಮೇಲೆ ಕುತ್ಕೊಂಡಿರೋ ಅವರೆಲ್ಲ ನನಗೆ ಅವಾರ್ಡ್ ಕೊಟ್ಟಿದ್ದಾರೆ ಗೈಸ್. ಫಸ್ಟ್ ಆಕ್ಚುಲಿ ನಮ್ಮ ಅಜ್ಜಿ ತಾತ ಎಲ್ಲರೂ ಕುಡಿಸ್ಕೊಂಡು ಓಡಿಸಿದ್ದೀನಿ. ಏನಿಲ್ಲ, ಚೆನ್ನಾಗಿ ಓಡಿಸ್ತೀನಿ. ಇವ್ರು ಹೇಳೋ ಥರ ಏನು ಹೆಣ್ಮಗು ಥರ ಎಲ್ಲ ಏನಲ್ಲ, ಚೆನ್ನಾಗಿ ಓಡಿಸ್ತೀನಿ. ಸಿಕ್ಕಾಪಟ್ಟೆ ಕಮ್ಮಿ ಇದೆ ಇವತ್ತು ಟ್ರಾಫಿಕ್. ಸಂಜೆ ಅಂತೂ ತುಂಬ ಇರುತ್ತಲ್ವಾ, ಯಾಕಂದರೆ ನೆನೆನೆಲ್ಲ ಹೋಗಿರ್ತಾರಲ್ಲ, ಸೊ ಎಲ್ಲ ಬರೋರೆಲ್ಲ ಸಂಜೆ ಬರ್ತಾರೆ. ಸಂಜೆ ತುಂಬ ಟ್ರಾಫಿಕ್ ಇರುತ್ತೆ, ಇಲ್ಲಂತೂ ಏನೂ ಇಲ್ಲ ಟ್ರಾಫಿಕ್. ರೇಣುಕಾಂಬ ಹೋಟೆಲು ನಿಮಗೆ ಇಲ್ಲಿ ನೀವು ಏನು ಎಕ್ಸಿಟ್ ಆಗಬೇಕು, ಹೈವೇಲಿ ಇಲ್ಲಿಂದ ಎಕ್ಸಿಟ್ ತೊಗೋಬೇಕು. ನೀವು ಬರೋದಕ್ಕಿಂತ ಮುಂಚೆನೇ ಇನ್ನೊಂದು ರೇಣುಕಾ ಹೋಟೆಲ್ ಅಂತ ಸಿಗುತ್ತೆ, ಬಟ್ ಅಲ್ಲಿಗೆ ಹೋಗಬೇಡಿ. ಇದು ಆ್ಯಕ್ಚುಲಿ ಒರಿಜಿನಲ್ ರೇಣುಕಾಂಬ ಹೋಟೆಲು ಸಿಗುತ್ತೆ. ಪಾರ್ಕಿಂಗೆಲ್ಲ ಚೆನ್ನಾಗಿ ನಿಮಗೆ ಸಿಗುತ್ತೆ ಇಲ್ಲಿ. ಪಾರ್ಕಿಂಗ್ ಏರಿಯಾ ಎಲ್ಲ ಇಲ್ಲಿ ಚೆನ್ನಾಗಿದೆ, ಹಾಗಾಗಿ ತುಂಬ ಜನ ಇಲ್ಲೇ ಸ್ಟಾಪ್ ಮಾಡ್ತಾರೆ. ನೋಡಿ ಎಷ್ಟು ಜನ ಇರ್ತಾರೆ ಅಂದರೆ ಸಿಕ್ಕಾಪಟ್ಟೆ. ಅಲ್ಲೊಂದಿದೆ, ಬಟ್ ಇದು ಒರಿಜಿನಲ್ ಆಯಿತಾ. ತುಂಬ ಕ್ರೌಡ್ ಇದೆ ಇವತ್ತು. ಆಲ್ಮೋಸ್ಟ್ ಎಲ್ಲ ಟೈಮು ಹೀಗೆ ಇರುತ್ತೆ ಇಲ್ಲಿ. ನಾವು ಲಾಸ್ಟ್ ಟೈಮ್ ಬಂದಾಗಲೂ ಹೀಗೆ ಇತ್ತು. ನೀವೇನಾದರೂ ರಾಮನಗರ ಸೈಡ್ ಬಂದರೆ ಇಲ್ಲಿ ಟ್ರೈ ಮಾಡಿ. ತಟ್ಟೆ ಇಡ್ಲಿ, ಗಟ್ಟಿ ಚಟ್ನಿ ಸಿಗುತ್ತೆ ಇಲ್ಲಿ, ಅದಂತೂ ಮಿಸ್ ಮಾಡ್ಕೋಬೇಡಿ. ನನಗೆ ಇಲ್ಲಿ ಟೇಸ್ಟ್ ತುಂಬ ಇಷ್ಟ ಆಗುತ್ತೆ, ಹಾಗಾಗಿ ಇಲ್ಲೇ ಸ್ಟಾಪ್ ಮಾಡ್ತೀನಿ. ಮೆನು ನೋಡಬೇಕಂದ್ರೆ ನೋಡಿ, ಗೈಸ್ ಆ್ಯಕ್ಚುಲಿ ಪ್ಲ್ಯಾನ್ ಉಲ್ಟಾಗಿದೆ. ಏನಂತಂದರೆ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡುವಾಗ ಏನು ಮಾತಾಡ್ಕೊಂಡ್ವಿ ಅಂದರೆ ಆನ್ ದ ವೇ ಹೆಂಗೋ ಹೋಗ್ತಾ ಇದ್ದೀವಿ, ಬೇರೆ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ನೋಡಿದ್ವಿ. ಇಲ್ಲಿ ನಿಯರಲ್ಲಿ ಕಣ್ವ ಡ್ಯಾಮ್ ಸಿಗುತ್ತೆ. ಕಣ್ವ ಡ್ಯಾಮ್ ಮತ್ತು ಜನಪದ ಲೋಕ, ರಾಮನಗರದಲ್ಲಿ ಜನಪದ ಲೋಕ ಇದೆಯಲ್ಲ, ಅದು ಸಿಗುತ್ತೆ. ಹಾಗಾಗಿ ಇವಾಗ ಅದೆರಡಕ್ಕೆ ಹೋಗ್ಬಿಟ್ಟು ಆಮೇಲೆ SRS ಹಿಲ್ಸ್ಗೆ ಹೋಗೋಣ ಅಂತ ಪ್ಲ್ಯಾನ್ ಚೇಂಜ್. ಗಾಡೀಲಿ ಫ್ಯೂಯಲ್ ಖಾಲಿ ಆಗಿತ್ತು, ಸೊ ಫ್ಯೂಯಲ್ ಹಾಕ್ಸುವ ಅಂತ ನಿಂತಿದ್ದೀವಿ. ನಮಗೆ ಊಟ ಆಯ್ತಲ್ಲ, ಸೊ ನಮ್ಮ ಗಾಡಿಗೆ ಸ್ವಲ್ಪ ಊಟ ಮಾಡಿಸೋ. ಗೈಸ್ ಇದೇ ಜನಪದ ಲೋಕ. ರಿಸೆಪ್ಷನಲ್ಲಿ ಎಂಟ್ರಿ ಫೀಸ್ ತೊಗೋಬೇಕು. ನೋಡೋಣ ಬನ್ನಿ ಎಷ್ಟು. ನೋಡಿ, ಮಕ್ಕಳಿಗೆ 50 ರೂಪಾಯಿ, ದೊಡ್ಡವ್ರಿಗೆ 100 ರೂಪಾಯಿ. ಸೊ ಇಲ್ಲಿ ಎಂಟ್ರಿ ಫೀಸ್ ತೊಗೊಂಡು ಒಳಗಡೆ ಹೋಗಬೇಕು. ಆ್ಯಕ್ಚುಲಿ ಮೇನ್ ರೋಡಲ್ಲೇ ಇದೆ, ಎಲ್ಲೂ ಹೋಗೋಂಗಿಲ್ಲ, ಲೆಫ್ಟ್ ಸೈಡಲ್ಲೇ ಇದೆ. ಸೊ ಇಲ್ಲಿಂದ ಒಳಗೆ ಹೋಗುವ. ಎಂಟ್ರಿ ಫೀಸ್ ತೊಗೊಂಡು ಒಳಗಡೆ ಬಂದ್ವಿ. ಓಕೆ, ಇಲ್ಲಿ ಲೈಬ್ರರಿ ಇದೆ, ಬುಕ್ CD ಸೇಲ್ಸ್ ಇದೆ, ಎಕ್ಸಿಬಿಷನ್ ಇದು. ಒಳಗಡೆ ಹೋಗೋಣ. ಮ್ಯಾಪ್ ಅಲ್ವಾ? ಓಹ್, ಗೈಸ್ ಇಲ್ಲಿ ಮ್ಯಾಪ್ ಹಾಕಿದ್ದಾರೆ, ಸೊ ಒಳಗಡೆ ಏನೇನಿದೆ ಅಂತ. ಇಷ್ಟೊಂದಿದೆ ಅಲ್ವಾ, ಚೆನ್ನಾಗಿದೆ. ಹೋಗ್ಯಾ ಇವರಜ್ಜಿ ಕರೆಕ್ಟ್ ರೈಟ್. ನಿಮ್ಮ ಅಜ್ಜಿ ಮನೇಲಿ ಇದೆ ಆಕ್ಚುಲಿ, ಒಂದಿರಲ್ಲೂ ತಿಳಿಸಿಲ್ಲ. ನಮ್ಮ ಅಮ್ಮಂಗೆ ಎಲ್ಲ ಇಷ್ಟ ಅಂತ ತಂದು ಇಟ್ಕೊಂಡಿದ್ದಾರೆ. ನನಗೂ ಆಕ್ಚುಲಿ ಸಿಕ್ಕಾಪಟ್ಟೆ ಇಷ್ಟ. ಹಳ್ಳಿ ಅಂದ್ರೆ ನಂಗೆ ತುಂಬ ಇಷ್ಟ ಆಯ್ತಾ. ನಮ್ಮ ಅಜ್ಜಿ ಮನೆಯಲ್ಲೆಲ್ಲ ಇತ್ತು. ತಿರುಗ್ತಾನೆ ಇಲ್ಲ. ಅಲ್ಲಿ ಬೀಸ್ಬೇಕು, ನಿಂಗೆ ಗೊತ್ತಿಲ್ಲ, ನೀನು ಸಿಟಿ ಒಳಗೆ ತಿನ್ನಕ್ಕೆ ಹೋಗ್ತದೆ. ಸೊ ಅಲ್ತ್ರಿಲ್ಲ, ಈ ಕಡೆ ಹೇಳ್ಕೋಬೇಕು. ಯಕ್ಷಗಾನ, ಹೌದು. ದೇವಸ್ಥಾನಗಳೆಲ್ಲ ಫೇಮಸ್ ನಮಗೆ. ಇದು ವೀರಗಾಸೆ ಚೆನ್ನಾಗಿದೆ. ಗೈಸ್ ಒಂದೊಂದು ಕಡೆನೂ ಒಂದೊಂದು, ನಾವೀಗ ಮ್ಯಾಪಲ್ಲಿ ಏನು ನೋಡಿದ್ವಿ ಅಲ್ವಾ, ಅದೆಲ್ಲ
ಏನೋ ಗೈಡ್ ಮಾಡ್ತಾ ಇದ್ದಾರೆ, ಹೋಗ್ಬೋದಿತ್ತಲ್ವಾ. ಅಂದರೆ ನಿಧಾನಕ್ಕೆ ಒಂದು ಕಡೆಯಿಂದ ನೋಡ್ಕೊಂಡು ಹೋಗಬೇಕು, ಅದ್ರ ಬಗ್ಗೆ ತಿಳ್ಕೊಬೇಕು ಟೈಮ್ ಕೊಟ್ಟು, ಅವಾಗ ಇನ್ನೂ ಚೆನ್ನಾಗಿ ಅನಿಸುತ್ತೆ. ಚೆನ್ನಾಗಿದೆ ಗೈಸ್, ವರ್ತು 100 ರೂಪೀಸ್ ಅಷ್ಟೇ. ಬಂದಾಗ ಇಲ್ಲಿ ಮಿಸ್ ಮಾಡ್ಕೊಳ್ದೆ ಬಂದು ಹೋಗಿ. ಕಣಿ ಕೇಳ್ತೀರಾ? ಕಣಿ ಕೇಳಮ್ಮ, ಕಣಿ ತುಂಬ ದೊಡ್ಡದಾಗಿದೆ. ನೀವು ಸ್ವಲ್ಪ ಏನೋ ಫ್ರೀ ಆಗಿದ್ದಾಗ ಬಂದು ನೋಡಿದ್ರೆ ಗೈಸ್ ಪ್ರತಿಯೊಂದ್ರ ಬಗ್ಗೆ ತಿಳ್ಕೊಂಡು ಚೆನ್ನಾಗಿ ನೋಡ್ಕೊಂಡು ಹೋಗ್ಬೋದು. ಇದು ಬಯಲು ರಂಗಮಂದಿರ. ಸೊ ಒಳಗೋಗೋಣ ಬನ್ನಿ. ಹೇಗಿದೆ, ಸಕ್ಕತ್ತಾಗಿದೆ, ಗ್ರೀನರಿ ಮಧ್ಯ ಒಳ್ಳೆ ಹಳ್ಳಿ ವೈಬ್ಸು. ಅದಕ್ಕೆ ಅಲ್ವಾ ಜನಪದ ಲೋಕ ಅಂತ ಕಟ್ಟಿರೋದು. ಇದು ರಂಗಮಂದಿರ ಅಂದರೆ ಇಲ್ಲೇ ನಾಟಕಗಳು ಅದೆಲ್ಲ ನಡೀತಿದ್ದು ಆವಾಗ. ಇದು ಮಂಗಳೂರು ಶೈಲಿಯಲ್ಲಿದೆ, ಮಲೆನಾಡು ಮನೆಗಳು. ಸೊ ಮಲೆನಾಡಲ್ಲಿ ಹೇಗಿರುತ್ತೋ ಮನೆಗಳು ಅದನ್ನು ಇಲ್ಲಿ ರೀಕ್ರಿಯೇಟ್ ಮಾಡಿದ್ದಾರೆ. ಸೊ ನೀವು ಆ ಕಡೆ ನೋಡ್ಬೋದು. ಕೋಲಾದು ಇಲ್ಲಿ ದೈವ ಇದೆ. ನೈಸ್, ಪ್ರತಿಯೊಂದು ಚೆನ್ನಾಗಿದೆ ಅಲ್ವಾ. ಟೈಮ್ ಇರಬೇಕು ಪ್ರತಿಯೊಂದು ಓದಿ ನೀಟಾಗಿ ತಿಳ್ಕೊಂಡು ಹೋಗೋಕ್ಕೆ. ನಾವು ಅರ್ಜೆಂಟಲ್ಲಿ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ನಿಮ್ಮ ನೆಕ್ಸ್ಟ್ ಟೈಮ್ ಇದ್ದರೆ ಆರಾಮಾಗಿ ಬಂದು ನೋಡ್ಕೊಂಡು ಹೋಗಿ. ಇಲ್ಲಿ ನೋಡಿ ಅದೇ ಥರ ಸೌದೆ ಹೊಡಿ ಹೋಗಿ. ಅಯ್ಯೋ ನನಗಂತೂ ಇಷ್ಟ ಆಯಿತು ಗೈಸ್. ನನಗೆ ಹಳ್ಳಿ ಮನೆಗಳು ಅದೆಲ್ಲ ತುಂಬ ಇಷ್ಟ. ಹಾಗಾಗಿ ಇಲ್ಲೇ ಇರೋಣ ಅನಿಸ್ತೇವೆ. ಅಯ್ಯೋ ಚಡ್ಡಿ ಹಾಕ್ಸಿಲ್ಲ ಗೈಸೋದಕ್ಕೆ, ಬರೀ ಆ ಥರದ್ದು ನೋಡಿ. ಆ ಚಡ್ಡಿ ಹಾಕಿಲ್ದಿರೋದು ಬೇಗ ಕಾಣಿಸ್ಬಿಡ್ತು ಕಣ್ಣಿಗೆ. ಕೋಳಿ ಕೊಕ್ಕೋ ಮುದ್ದು ಬನ್ನಿ, ಇಲ್ಲಿ ಒಂದು ಫೋಟೋ ತಗೊಳ್ಳಿ. ಎಲ್ಲ ಕಡೆ ಫೋಟೋ ತಗೋಬೇಕು ಅನಿಸ್ತಾ ಇದೆ ಇಲ್ಲಿ ನಿಂತ್ಕೊಂಡ್ರೆ. ಸಕ್ಕದಾಗಿ ಯಾವುದಾದ್ರು ಒಂದು ಕಾಟನ್ ಸ್ಯಾರಿ ಹಾಕೊಬಂದ್ಬಿಟ್ಟು ಆ್ಯಕ್ಚುಲಿ ಫೋಟೋ ಶೂಟು ಮಾಡ್ಕೋಬೋದು. ನಿಜ, ನನಗೆ ಗೊತ್ತಿದ್ರೆ ಮುಂಚೆನೆ ಚಿಕನ್ನೇ ಕೂತ್ಬಿಟ್ಟು. ನೋಡಿ ಇಲ್ಲಿ ಇದೇನು ಹೇಳಿ, ಯಾವುದ್ರಲ್ಲಿ ಕಟ್ ಮಾಡ್ತಾ ಇರೋದು? ಈರುಳ್ಳಿ ಕಟ್ ಮಾಡ್ತಾ ಇರೋದು. ಇದು ಇಳಿಗೆ ಮನೆ. ಇನ್ನೂ ನಮ್ಮ ಮನೆಗಳಲ್ಲಿ ಅದನ್ನೆಲ್ಲ ಯೂಸ್ ಮಾಡ್ತಾರೆ. ನೋಡಿ ಮೇಕೆ ಮೇಯಿಸ್ಕೊಂಡು ಹೋಗ್ತಾ ಇದೆ, ಅಲ್ಲಿ ಹಸು. ಮತ್ತು ಹಿಂಗೆ ಹಸು ಮೇಯಿಸಿನಿ. ಏನು ಮಾಡ್ತಿದ್ಯಾ? ನಾನು ಇವಾಗ ಏನು ಖಾರ ಎಲ್ಲ ಮಾಡಿ ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೀನಿ ಇಲ್ಲಿ. ಆಯಿತಾ, ನಿಮ್ಗೆ ಯಾವ ಸಾಂಬಾರು ಬೇಕು? ಯಾವ್ದು ಮಾಡ್ಕೊಡ್ತೀರಾ? ಚಿಕನ್, ನಾಟಿ ಕೋಳಿ ಸಾರು. ಸರಿ, ಸ್ವಲ್ಪ ಏನೇನೋ ಸಾಮಾನು ಬೇಕು, ತಗೊಬರ್ತೀರಾ? ಈ ಥರ ಬಟ್ಟೆ ಹಾಕೊಂಡು ನೋಡಿ ಗೈಸ್, ಮಾಡರ್ನ್ ಎಮ್ಮೆ ಮೇಯಿಸುವ ಹುಡುಗ. ನಂತು ಆಯಿತು, ತೊಪ್ಪೆ ತಗೋಣ, ಅದರಲ್ಲೇನು. ನೀವು ಏನೋ ಎಮ್ಮೆ ಮೇಯಿಸ್ಕೊಂಡು ಬನ್ನಿ, ನಾನು ಅಷ್ಟರಲ್ಲಿ ನಿಮಗೆ ಅಲ್ಲಿ ಅಡುಗೆ ಮಾಡಿ ರೆಡಿ ಮಾಡಿರ್ತೀನಿ. ಆಯಿತಾ? ಹಾಂ, ನೀವೆಲ್ಲ ಕೆಲಸ ಮಾಡ್ಕೊಂಡು ಬರೋಷ್ಟರಲ್ಲಿ ನೋಡಿ, ಅದೇ ನಮ್ಮನೆ. ನನಗೆ ಆ್ಯಕ್ಚುಲಿ ಈ ಥರ ಇರೋಕ್ಕೆ ಇಷ್ಟ. ಒಂದು ಸ್ವಲ್ಪ ವರ್ಷಗಳಾದಮೇಲೆ ಇದೇ ಥರ ಒಂದು ಪ್ಲ್ಯಾನ್ ಮಾಡ್ಕೋತೀನಿ ಗೈಸ್, ಒಂದು ಹಳ್ಳೀಲಿ ಪ್ರಾಪರ್ ಸೆಟಪ್ ಮಾಡಿಕೊಂಡು ಇರುವ. ನೋಡಿ ಇಲ್ಲಿ ಬೀಸುವ ಪದ, ಅವಾಗೆಲ್ಲ ರಾಗಿ ಬೀಸುವಾಗ, ಏನೇ ಕಾಳುಗಳು ಬೀಸುವಾಗೆಲ್ಲ ಈ ರೀತಿ ಹಾಡು ಹೇಳ್ಕೊಂಡು ಬೀಸ್ತಿದ್ರಂತೆ. ಇದು ಹಾಡು, ಬಟ್ ಅದನ್ನು ಹಾಡೋಕ್ಕೆ ಗೊತ್ತಿಲ್ಲ ನನಗೆ. ಇದು ಲೋಕನಿವಾಸ. ಸೊ ನಾವು ಆ ಕಡೆ ಏನೇ ನೋಡಿದ್ವಿ ಅಂದರೆ ಮಲೆನಾಡು ಮನೆಗಳು ನೋಡಿದ್ವಿ, ಬಯಲು ರಂಗಮಂದಿರ ನೋಡಿದ್ವಿ, ಒಂದು ವೀಡಿಯೋಸ್ಕೋಪ್ ಥಿಯೇಟರ್ ಅಂತ ಇದು, ಅದು ಆ್ಯಕ್ಚುಲಿ ಕ್ಲೋಸ್ ಆಗಿತ್ತು. ಕೋತಿಗಳು. ಸೊ ಇಲ್ಲಿ ಗಿರಿಜನ ಲೋಕ ನೋಡುವ. ಹಾಂ, ಕಂಸಾಳೆ. ಇದೆಲ್ಲ ಗೊತ್ತು. ನಾವು ಆ್ಯಕ್ಚುಲಿ ಸ್ಕೂಲಲ್ಲಿ ಏನು ಪ್ರತಿಭಾ ಕಾರಂಜಿ ಇದಕ್ಕೆಲ್ಲ ಡ್ಯಾನ್ಸ್ಗೆ ಹೋಗ್ತಿದ್ವಲ್ಲ, ಅವಾಗೆಲ್ಲ ಬಾಯ್ಸ್ ಮಾಡ್ತಿದ್ರು ಇದನ್ನು. ಇದೆಲ್ಲ ಗೊತ್ತು ಗೈಸ್. ಕಂಸಾಳೆ ನಿಮಗೂ ಎಲ್ರಿಗೂ ಗೊತ್ತಿರೋಂಥದ್ದೇ. ಆಲ್ಮೋಸ್ಟ್ ಇದ್ರ ಬಗ್ಗೆ ನಾವು ನೋಡಿರ್ತೀವಿ, ಬಟ್ ಅದ್ರ ಬಗ್ಗೆ ಡೀಪಾಗಿ ನಾವು ತಿಳ್ಕೊಂಡಿರಲ್ಲ ಅಷ್ಟೆ. ಅದೇ ತಿಳ್ಕೊಬೇಕು. ನಮ್ಮ ಕಲ್ಚರ್, ನಮ್ಮ ಟ್ರೆಡಿಷನ್ ಯಾವತ್ತೂ ಮರಿಬಾರ್ದು.
ಚೆನ್ನಾಗಿದೆ ಆ್ಯಕ್ಚುಲಿ. ನನಗೆ ಇನ್ನೂ ಟೈಮ್ ಬೇಕಿತ್ತು ಅದ್ರ ಬಗ್ಗೆ ತಿಳ್ಕೊಳಕ್ಕೆ ಅಂತ ಬೇಜಾರಾಗ್ತಿದೆ ಅಷ್ಟೆ. ಯಾಕಂದರೆ ನಾವೀಗ ಬೇರೆ ಬೇರೆ ಕಡೆ ಹೋಗೋ ಪ್ಲ್ಯಾನ್ಸ್ ಎಲ್ಲ ಇದೆಯಲ್ಲ, ಹಾಗಾಗಿ ಬೋಟಿಂಗ್ ಇದೆ ಬಟ್ ಗೊತ್ತಿಲ್ಲ ಮಾಡ್ತಿದ್ದಾರೋ ಏನೋ ಅಂತ. ಬಟ್ ಬೋಟಿಂಗ್ ಇದೆ. ಇದ್ರ ಮೇಲೆ ಹೋಗಿದ್ದೀರಾ? ಎತ್ತಿನ ಗಾಡಿ ಮೇಲೆ? ಹಾಂ, ಹೋಗಿದ್ದೀರಲ್ವಾ? ನಾವು ಹೋಗಿದ್ದೀವಿ ಗೈಸ್. ನಮ್ಮ ತಾತಂದೆ ಇತ್ತು ಆ್ಯಕ್ಚುಲಿ. ದೇವಸ್ಥಾನಗಳಿಗೆ ಅದಕ್ಕೆಲ್ಲ ಹೋಗುವಾಗ ಇದರಲ್ಲೇ ಹೋಗ್ತಿದ್ದೆ. ಅವಾಗ ಏನು ಗಾಡಿ ಕಾರೆಲ್ಲ ಏನೋ ಅದರಲ್ಲೆಲ್ಲ ಹೋಗ್ತಿರ್ಲಿಲ್ಲ. ಆವಾಗೆಲ್ಲ ಎತ್ತಿನ ಗಾಡೀಲಿ ಹೋಗ್ತೀವಿ. ಇವಾಗ ನೆನೆಸ್ಕೊಂಡ್ರೆ ಎಷ್ಟು ಚೆನ್ನಾಗಿ ಅನಿಸುತ್ತೆ. ಇದನ್ನೆಲ್ಲ ಮಿಸ್ ಮಾಡ್ಕೋತಿದ್ದೀವಿ ಇವಾಗ. ಚೆನ್ನಾಗಿರ್ತಿತ್ತು ಆ್ಯಕ್ಚುಲಿ. ಎಲ್ಲರೂ ಹಿಂದೆ ಕೂತ್ಕೋತಿದ್ವಿ, ಚೆನ್ನಾಗಿರ್ತಿತ್ತು ಆ ಮೆಮೊರೀಸ್ ಎಲ್ಲ. ಇವಾಗೆಲ್ಲ ಇದರಲ್ಲಿ ಹೋಗ್ಬೇಕಂದ್ರೂ ನಮಗೆ ಸಿಗಲ್ಲ ಅಲ್ವಾ? ಈವನ್ ಹಳ್ಳಿಗಳಲ್ಲೂ ಇವಾಗ ಸ್ವಲ್ಪ ಕಮ್ಮಿನೇ ಎಲ್ಲರೂ ಹೋಗೋದು. ಎಲ್ಲರೂ ಗಾಡಿ ಕಾರೆಲ್ಲ ಇರೋದ್ರಿಂದ ಇವಾಗ ಅವರು ಯೂಸ್ ಮಾಡೋದು ಕಮ್ಮಿನೇ. ರೈತರು ಯೂಸ್ ಮಾಡ್ತಾರೆ ಕೆಲಸಕ್ಕೋಸ್ಕರ, ಅದು ಬಿಟ್ಟರೆ ಎಲ್ಲರೂ ಓಡಾಡೋದು ಕಮ್ಮಿ. ಎಷ್ಟು ಚೆನ್ನಾಗಿತ್ತು. ಏನು ಹಿಂಗ್ಬಿಟ್ಟಿದೆ ಇಲ್ಲೆಲ್ಲ. ಹಾವಿದ್ರು ಇರುತ್ತೋ ಏನಪ್ಪ ನೋಡಿ ಗೈಸ್. ಹಂಗಲ್ಲ, ಎಷ್ಟು ಬಿಟ್ಟಿದೆ ನೋಡಿ ಒಂದೇ ಕಡೆ. ಹಿಂಗೆ ಬಿಡೋದು. ಈ ಥರ ಏನು ನೋಡಿರ್ಲಿಲ್ಲಪ್ಪ. ಎಲ್ಲೆಲ್ಲೋ ಒಂದೊಂದು ಇರ್ತಿತ್ತು ಚಿಡಿ. ಹಂಗಲ್ಲ, ಗೊತ್ತಾಯ್ತಪ್ಪ. ಬಟ್ ಈ ಥರ ಇಷ್ಟೊಂದು ಒಳ್ಳೆ ಬಂಚಾಗಿ ಹಿಂಗೆ ಬೀಳ್ತಿದೆ. ಇಷ್ಟೊಂದು ನಾನು ನೋಡಿದ್ವಿ. ಇದು ಗಿರಿಜನ ಲೋಕ, ಅಂದರೆ ಟ್ರೈಬಲ್ ವಿಲೇಜ್. ಸೊ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಏನು ಫಾರೆಸ್ಟ್ ವೈಬ್ಸ್ ಬರುತ್ತೆ. ಕಾಡಲ್ಲಿ ಹೋಗ್ತಾ ಇದ್ದೀವಿ ಅನ್ನೋ ಒಂದು ವೈಬ್ಸ್ ಬರುತ್ತೆ ನೋಡಿ. ಸ್ಟಾರ್ಟಿಂಗಲ್ಲೇ ಇಲ್ಲಿ ದೇವರು ಶಿವಲಿಂಗ ಥರನೇ ಇದೆ. ಓಕೆ, ಗಂಧದ ಗುಡಿ ಥರ ಅನಿಸ್ತಾ ಇದೆ. ಹೋಲಿಸ್ತಿದ್ದಾರೆ. ವಾವ್, ಚೆನ್ನಾಗಿದೆ. ಬೇಟೆ ಆಡ್ತಿರೋ ಥರ ಗಂಧದ ಗುಡಿ ವೈಬ್ಸ್ ಬರ್ತಾ ಇದೆ. ಒಳಗಡೆ ಬರ್ತಾ ಇದ್ರೆ ಈ ಒಳಗೆ ನೀವು ಎಕ್ಸ್ಪ್ಲೇನ್ ಮಾಡ್ತಿದ್ದೀರಾ, ಹೋಗಿ ನೋಡಿ. ಜೇನು ಕುರುಬರ ಬಗ್ಗೆ ಬರೆದಿದ್ದಾರೆ. ಅಂದರೂ ನಮ್ಮ ಕರ್ನಾಟಕ ಬರ್ಬೋದು. ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದರೆ ಚೆನ್ನಾಗಿರುತ್ತೆ ತೋರಿಸೋದಕ್ಕೆ. ಆ್ಯಕ್ಚುಲಿ ಒಳಗಡೆ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ಗೈಸ್. ಅಂದರೆ ಗೈಡ್ ಇರ್ತಾರೆ. ಈಗ ನಮಗೆ ಸ್ವಲ್ಪ ಟೈಮ್ ಆಗಿದೆಯಲ್ಲ, ಅದಕ್ಕೆ ಅಂದರೆ ಅವ್ರು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಅಲ್ಲಿವರೆಗೂ ಟೈಮ್ ಆಗಿಬಿಡುತ್ತೆ ಅಂತ ಹೋಗ್ತಿದ್ದೀವಿ. ಬಟ್ ನೀವು ನೆಕ್ಸ್ಟ್ ಟೈಮ್ ಬಂದರೆ ಪ್ಲೀಸ್ ಮಿಸ್ ಮಾಡ್ಕೊಬೇಡಿ. ಪ್ರತಿಯೊಂದ್ರ ಬಗ್ಗೆ ತಿಳ್ಕೊಂಡು ಹೋಗಿ. ತುಂಬ ಟೈಮ್ ಕೊಟ್ಟರೆ ಇಲ್ಲಿ ಮಾತ್ರ ಚೆನ್ನಾಗಿ ನೋಡ್ಕೊಂಡು ಹೋಗ್ಬೋದು. ವಾವ್, ಚಿನಿ ಈ ಥರದೊಂದು ಮನೆ ಕಟ್ಕೊಡು ಚಿನಿ ನನಗೆ ಪ್ಲೀಸ್. ಆಯಿತಾ? ಕಟ್ಟೆ ನೋಡಿ ಎಷ್ಟು ಚೆನ್ನಾಗಿದೆ. ಇದೆಲ್ಲ ಕಾಡು ಜನರು ಮಾಡ್ತಿದ್ದಂಥ ಪದ್ಧತಿಗಳಾಗಿರ್ಬೋದು. ಆವಾಗ ಹೇಗಿರ್ತಿತ್ತು ಅದನ್ನು ಇಲ್ಲಿ ತೋರಿಸಿದ್ದಾರೆ. ಗೊಂಡೂರು ಅಂತ ಕರೀತಾರಂತೆ. ಉತ್ತರ ಕನ್ನಡ ಜಿಲ್ಲೆಯ ಗಟ್ಟಿರ ಹತ್ತಿರದ ಸಮುದ್ರ ತೀರದಲ್ಲಿ ಹಾಗೂ ಘಟ್ಟ ಪ್ರದೇಶಗಳ ಕಾಡುಗಳಲ್ಲಿ ತಮ್ಮ ನೆಲೆ ಕಂಡುಕೊಂಡಿರುವ ಗೊಂಡರು ಸಾಂಸ್ಕೃತಿಕವಾಗಿ ತುಂಬ ಓಕೆ ಇದು ಗೊಂಡರು ಸಮುದಾಯದ್ದು. ಅಂದರೆ ಹೀಗಿರ್ತಿತ್ತು ಅವ್ರ ಮನೆ ಮತ್ತು ಅವ್ರ ಕಲ್ಚರೆಲ್ಲ ಹೀಗಿರ್ತಿತ್ತು ಅಂತ ತೋರಿಸಿದ್ದಾರೆ. ಮಳೆ ಏನು ಬಂದರೆ ಸುರಿಯೆಲ್ಲ ನೋಡಿ ಇದೇ ಥರ ಕಟ್ಟೆ. ನಂಗೆ ಇದೇ ಥರ ಬೇಕಾಗಿರೋದು ನೋಡ್ತಿದ್ದಾರೆ. ಗೈಸ್ ಎಷ್ಟು ಚೆನ್ನಾಗಿದೆ ಗೊತ್ತಾ? ಯಪ್ಪ, ಸ್ವರ್ಗ. ನನಗೆ ನಿಜವಾಗ್ಲೂ ಈ ಥರ ಮನೇಲಿರೋದಕ್ಕೆ ಇಷ್ಟ ಗೈಸ್. ನಾನೇನಾದ್ರು ಮನೆ ಕಟ್ಟಿದ್ರೆ ನಾನು ನಿಜ ಹೀಗೆ ಕಟ್ಟೋದು. ಏನು ಮಸ್ತಿದೆ ಚಿನ್ನಿ. ಬಂದೆ ಒಂದು ನಿಮಿಷ. ಇಲ್ಲಿ ಒಳಗೆ ಏನಿದೆ ನೋಡೋಣ ಬನ್ನಿ. ಭತ್ತದ ಕಣಜ ಹಂಗಂದ್ರೆ ಹೇಳಿ. ಭತ್ತ ಇಟ್ಕೊಳ್ಳುತ್ತಾನೆ ಅದರೊಳಗೆ. ಹೌದು, ಇದು ಜಟ್ಟಿಗನ ಬನ ನೋಡೇನು ಮಾಡ್ಕೊಂಡಿದ್ದೆ. ಏನು ಮಸ್ತಿದೆ. ಇದರಲ್ಲೇ ಅವಾಗೆಲ್ಲ ನೀರು ಕುಡಿಯೋದಕ್ಕೆ ಪ್ರತಿಯೊಂದಕ್ಕೂ ಇದನ್ನೇ ಯೂಸ್ ಮಾಡ್ತಿದ್ದು. ಇವಾಗೆಲ್ಲ ಬ್ಯಾಂಬೂ ಬಿರಿಯಾನಿ ಅಂತ ಮಾಡಸ್ಟಾಗಿ ಕರಿತಿದ್ದೀವಲ್ಲ, ಇದರಲ್ಲೇ ಮಾಡೋದೆಲ್ಲ ಬಿದ್ರದು. ಅವಾಗೆಲ್ಲ ಏನು ಅಷ್ಟು ಪಾತ್ರೆಗಳೆಲ್ಲ ಇರ್ತಿರ್ಲಿಲ್ಲ ಅಲ್ವಾ. ಸೊ ಬಿದ್ರಲ್ಲಿ ಏನೇನು ಸಿಗುತ್ತೋ ಅದರಲ್ಲಿ ಮಾಡ್ತಿದ್ರು. ಇಲ್ಲಿ ನೋಡಿ. ಓಕೆ, ಗೊಂಡರು ಅಂದರೆ ಅದೊಂದು ಕಾಸ್ಟ್ ಥರ. ಸೊ ಇವರು ಅವ್ರದ್ದು ಮನೆ ಮತ್ತು ಅವ್ರದ್ದು ಪದ್ಧತಿಗಳೇನಿತ್ತು
ಅದನ್ನ ಇಲ್ಲಿ ರೀಕ್ರಿಯೇಟ್ ಮಾಡಿದ್ದಾರೆ. ಇದು ನೈಸ್. ಇನ್ನೂ ತುಂಬ ಇದೆ ನೋಡೋದು, ಬಟ್ ನಮ್ಗೆ ಟೈಮ್ ಇಲ್ಲ ಆ್ಯಕ್ಚುಲಿ. ಹೋಗ್ತಿದ್ದೀವಿ, ಇನ್ನೂ ಸಾಕಷ್ಟಿದೆ ಒಳಗಡೆ ಏನೇನೋ. ಇನ್ನೂ ಒನ್ ಆ್ಯಂಡ್ ಹಾಫ್ ಅವರ್ ಬೇಕಾಗುತ್ತೆ ಇಲ್ಲಿ, ಅಷ್ಟು ಇದೆ ಎಕ್ಸ್ಪ್ಲೋರ್ ಮಾಡೋಂಥದ್ದು. ಸೊ ನೀವೇನಾದರೂ ಬಂದರೆ ಮಿಸ್ ಮಾಡ್ಕೊಳ್ದೆ ಇಲ್ಲಿಗೆ ಹೋಗಿ ಬನ್ನಿ. ಓಕೆ, ಬಿಸಿಗೆ ಮನೆ ಇಟ್ಕೊಂಡಿರ್ತೀನಿ, ನೀವು ಹೆಂಗಾದರೂ ಮಾಡರ್ನ ಕಟ್ಕೊಳ್ಳಿ ಆಯಿತಾ? ಕೇಳಿಸ್ತಿದ್ಯಾ ಮಿಸ್ಟರ್ ಶಿವಕುಮಾರ್? ಕೇಳಿಸ್ತಿದ್ಯಾ? ಬನ್ನಿ ಇಲ್ಲಿ. ನಾನು ನಿಮ್ಗೆ ಹೇಳ್ತಿದ್ದೆ ಗೊತ್ತಾ, ನಂಗೆ ಆ ಥರ ಮನೆ ಇಷ್ಟ ಅಂತ. ವಿಂಟೇಜ್ ಥೀಮಲ್ಲಿ ಇದೇ ಥರ ಬೇಕು ನನಗೆ. ಹೆಂಗಾದರೂ ಮಾಡರ್ನ ಕಟ್ಕೊಳ್ಳಿ ನೀವು ಮನೇನ, ಆದರೆ ಸೈಡಲ್ಲಿ ಒಂದು ಸ್ವಲ್ಪ ಜಾಗದಲ್ಲಿ ಈ ಥರ ಮನೆ ಬೇಕು ನನಗೆ ಆಯಿತಾ? ಕಂಪ್ಲೀಟಲ್ಲಿ ಏನು ಕರೆಂಟ್ ಇರಬಾರ್ದು ಆ ಮನೆಯಲ್ಲಿ, ಏನು ಎಲೆಕ್ಟ್ರಾನಿಕ್ ಡಿವೈಸಸ್ ಇರಬಾರ್ದು ಆಯಿತಾ? ಫುಲ್ ಹಳ್ಳಿ ಥೀಮಲ್ಲಿ ಇರಬೇಕು, ಆ ಹಳ್ಳಿ ವೈಬ್ಸ್ ಬರಬೇಕು. ಒಳಗಡೆ ಮಾಡರ್ನ್ ಹೌಸಲ್ಲಿ ಬೇಜಾರಾದಾಗ ಆ ಹಳ್ಳಿ ಮನೆಗೆ ಹೋಗಿ ಅಡುಗೆ ಮಾಡಬೇಕು. ಈ ಥರ ನನ್ನ ಪ್ಲ್ಯಾನ್ ಇರೋದು. ನೋಡೋಣ ಫ್ಯೂಚರಲ್ಲಿ ಮಾಡೋಕ್ಕಾಗತ್ತಾ ಅಂತ. ಗೈಸ್ ಇವಾಗ ಆ್ಯಕ್ಚುಲಿ ನಾವು ವಾಪಸ್ ಹೊರಟ್ವಿ. ನಾನು ಹೇಳಿದ್ರಿಂದ ಟೈಮ್ ಇಲ್ಲ ನಮಗೆ, ಹಾಗಾಗಿ ಹೋಗ್ತಿದ್ದೀವಿ. ಇನ್ನೂ ತುಂಬ ಇದೆ ನೋಡೋಂಥದ್ದು. ಇದೇನು? ಓಕೆ, ಚೆನ್ನಾಗಿದೆ ಗೈಸ್. ಇದು ಜನಪದ ಲೋಕ ವಿಡಿಯೋ ಆಗಿತ್ತು. ಸೊ ನೆಕ್ಸ್ಟ್ ಟೈಮ್ ನೀವು ಬಂದರೆ ಮಿಸ್ ಮಾಡ್ಕೊಳ್ದೆ ಬನ್ನಿ. ನಮಗೆ ಆ್ಯಕ್ಚುಲಿ ಟೈಮ್ ಇರಲಿಲ್ಲ, ಪೂರ್ತಿ ಕವರ್ ಮಾಡೋದಕ್ಕಾಗಿಲ್ಲ ಈ ವಿಡಿಯೋದಲ್ಲಿ. ಸೊ ನೆಕ್ಸ್ಟ್ ಟೈಮ್ ನೀವು ಬಂದರೆ ಮಿಸ್ ಮಾಡ್ಕೊಳ್ದೆ ಬನ್ನಿ. ಯಾರಾದರೂ ಈ ರಾಮನಗರ ರೂಟ್ ಹೋಗೋಂಗಿದ್ರೆ ಬಂದು ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ಎಸ್ ಗೈಸ್, ಸೊ ಇದು ನಮ್ಮ ರಾಮನಗರದ ಜನಪದ ಲೋಕದ ವಿಡಿಯೋ ಆಗಿತ್ತು. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್, ಬಾಯ್.